ನಮಸ್ಕಾರ ವೀಕ್ಷಕರೇ, ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ಈ ವಿಶೇಷತೆ ಏನು ಅಂತ ಎಲ್ರಿಗೂ ಗೊತ್ತಿದೆ. ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇದ ಶುಭಾಶಯಗಳು. ತಾಯಿಗೆ ಹೋಲಿಸಲು ಯಾವ ಶಬ್ದಗಳು ಇಲ್ಲ. ಹೇಗೆ ಹೋಲಿಸಿದರೂ ಅದು ಕಡಿಮೆ ಅನಿಸುತ್ತೆ ಅಲ್ವಾ? ಅದಕ್ಕೆ ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಗಾದೆ ಇದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಏನಂತೀರಾ? ದೇವರು ಕಲಿಯುಗದಲ್ಲಿ ಎಲ್ಲೆಡೆ ಏಕಕಾಲದಲ್ಲಿ ತಾನು ಇರುವುದು ಕಷ್ಟ ಅಂತ ತಾಯಿನ ಸೃಷ್ಟಿ ಮಾಡಿದ. ಅದೇ ತಾನೇ ಪ್ರಪಂಚಕ್ಕೆ ಕಣ್ಣು ಬಿಡುವ ಮಗು ಅಥವಾ ಯಾವುದೇ ಜೀವಿ ತನ್ನ ತಾಯಿಯ ಬೆಚ್ಚಗಿನ ಅಪ್ಪುಗೆ ಮತ್ತು ಆರೈಕೆಯಲ್ಲಿ ಸುರಕ್ಷಿತವಾಗಿ ಇರಬೇಕೆಂದು. ಮನುಷ್ಯ ಸಂಬಂಧಗಳನ್ನು ಬೆಸೆಯುವ ಮಾತೆಯರ ದಿನ ಹುಟ್ಟಿಯ ಕಾರಣಳಾದ ಆ್ಯನ್ 1905ರಲ್ಲಿ ಕೊನೆಯ ಹೇಳಿದಳು. ಬಳಿಕ ಆಕೆಯ ಮಗಳು ಅನ್ನಾ ಜಾರ್ವಿಸ್ ತನ್ನ ತಾಯಿಯ ಅಭಿಲಾಷೆಯಂತೆ ಪ್ರತಿ ವರ್ಷವೂ ಮಾತೆಯರ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುವ ಸಂಪ್ರದಾಯಕ್ಕೆ ನಾಂದಿ ಹಾಡಿದಳು. ಭಾರತದಲ್ಲಿ ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರದಂದು ಮದರ್ಸ್ ಡೇ ಅಂತ ಆಚರಿಸಲಾಗುತ್ತದೆ. ಒಬ್ಬ ತಾಯಿಯು ಎಲ್ಲರ ಅತ್ಯುತ್ತಮ ಸ್ನೇಹಿತೆ ಎಂದು ಹೇಳಿದರೆ ತಪ್ಪಾಗಲಾರದು. ಒಂದು ಪಕ್ಷಿ ಗೂಡು ಕೊಟ್ಟಿದಾಗ ನಾವು ಗಮನಿಸಿದಂತೆ ತಾಯಿ ಪಕ್ಷಿ ಅಲ್ಲಿ ಇಲ್ಲಿ ಹುಡುಕಾಡಿ ಹುಳು ಹುಪ್ಪಟ್ಟಿಯನ್ನು ಹುಡುಕಿ ತನ್ನ ಮರಿಗಳಿಗೆ ಗೂಡಿನಲ್ಲಿ ತಗೊಂಡು ಬಂದು ಕೊಡುತ್ತೆ. ಮಳೆ ಚಳಿ ಅಂತ ಲೆಕ್ಕಿಸದೆ ಆ ಮಕ್ಕಳಿಗೆ ರಕ್ಷಣೆ ಕೊಡ್ತದೆ. ತಾಯಿ ದೇವರಲ್ಲಿ ಮೊದಲು ಕೇಳುವುದೇ ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ. ತಾನು ಹಳೆಯ ಬಟ್ಟೆಯಲ್ಲಿದ್ದರೂ ತನ್ನ ಮಕ್ಕಳು ಹೊಸ ಬಟ್ಟೆ ಹಾಕಿ ಚೆನ್ನಾಗಿ ಕಂಡ್ರೆ ಅವಳ ಮನಸ್ಸು ಹಿಗ್ಗಿ ನನ್ನ ಮಕ್ಕಳು ಎಷ್ಟು ಚಂದ, ಯಾರ ಕಣ್ಣು ದೃಷ್ಟಿನೋ ಅವ್ರ ಮಕ್ಕಳಿಗೆ ತಾಗ್ದಿರ್ಲಪ್ಪ ಅಂತ ಅವಳ ಮನಸ್ಸಿನಲ್ಲಿ ದೇವರಿಗೆ ಮೊರೆ ಇಡ್ತಾಳೆ. ಮಕ್ಕಳು ಚಿಕ್ಕವರಿರ್ಬೇಕಾದ್ರೆ ಏನಾದರೂ ಕಾಯಿಲೆ ಬಂದರೆ ಅವಳ ತಳಮಳ ಹೇಳ್ತಿರೋದು. ಕಂಡರ ದೇವರಲ್ಲಿ ಮೊರೆ ಇಟ್ಟು ಮಗು ಗುಣಮುಖವಾದ ನಂತರ ಹರಕೆ ಹೊತ್ತ ದೇವರಲ್ಲೆಲ್ಲ ಹೋಗಿ ಹರಕೆ ತೀರಿಸ್ಕೊಂಡು ಬರ್ತಾರೆ. ಇದರಲ್ಲಿ ತಂದೆಯೂ ಏನು ಹೊರತಾಗಿಲ್ಲ. ಇಲ್ಲಿ ತಂದೆ ತಾಯಿ ಇಬ್ಬರು 2 ಕಣ್ಣು 1 ದೃಷ್ಟಿ ಎಂಬಂತೆ ಮಕ್ಕಳನ್ನು ಪೋಷಿಸುತ್ತಾರೆ. ಕೇವಲ ಒಂದು ದಿವಸ ಮಾತ್ರವಲ್ಲದೆ ಪ್ರತಿದಿನವೂ ತಂದೆ ತಾಯಿಯರ ದಿನ. ಮಕ್ಕಳಿಗೆ ತಾಯಿ ಮಮತೆ ಸಾಕಾರ ಮೂರ್ತಿಯಾದೆ. ಆದರೆ ತಂದೆ ಒಬ್ಬ ಹೀರೋ. ತಾಯಂದಿರು ಜೀವನದ ಮೂಲವಾಗಿ ಮತ್ತು ಅವರಿಲ್ಲದೆ ಭೂಮಿಯ ಮೇಲಿನ ಜೀವನದ ಬಗ್ಗೆ ಕನಸು ಕಾಣುವುದು ಅಸಾಧ್ಯ. ತಾಯಿಯು ಮಗುವಿಗೆ ಜನ್ಮ ನೀಡಿ ಈ ಲೋಕಕ್ಕೆ ತಂದವಳು. ನಮ್ಮನ್ನು ಪೋಷಿಸಿ ಪ್ರೋತ್ಸಾಹಿಸಿ ಕಲ್ಲಾಗಿರುವ ಒಂದು ವಸ್ತುವನ್ನು ಮೂರ್ತಿಯಾಗಿ ಮಾಡೋರು ತಂದೆ ತಾಯಿಗಳು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಏನಂತೀರ ವೀಕ್ಷಕರೇ? ಈ ದಿನ ಮಾತ್ರ ತಾಯಿ ಬಗ್ಗೆ ಯೋಚನೆ ಮಾಡದೆ ಪ್ರತಿದಿನವೂ ಅವಳಿಗೆ ಒಂದು ಖುಷಿಯಾಗಿರುವಂತೆ ನೋಡಿಕೊಂಡ್ರೆ ಅದು ಅದ್ಭುತ ಅಂತ ಅನಿಸುತ್ತೆ. ಹೆಚ್ಚಾಗಿ ಅವರು ನಮ್ಮಿಂದ ಏನೂ ಬಯಸುವುದಿಲ್ಲ. ಒಂದು ಮಾತು ಖುಷಿಯಾಗಿ ಅವಳನ್ನು ಮಾತನಾಡಿಸಿದರೆ ಅದಷ್ಟೇ ಖುಷಿ ಅನ್ನಿಸುತ್ತೆ. ಏನೋ ಸೀರೆನೋ ಚಿನ್ನೆನೋ ಎಲ್ಲ ತಂದುಕೊಡ್ಬೇಕು ಅಂತ ಯಾವ ವಿಷಯನೂ ಇರೋದಿಲ್ಲ. ಜಸ್ಟ್ ಹೇಗಿದ್ದೀಯಮ್ಮ ಅಂತ ಕೇಳಿದರೆ ಸಾಕು, ಅವ್ರಿಗೆ ಅದಷ್ಟು ಸಂತೋಷ ಅನಿಸುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.